ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿಯಲ್ಲಿ ಏನು ಮರಳು ಮಾಫಿಯಾ ನಿಲ್ಲುವಂತೆ ಕಾಣ್ತಾ ಇಲ್ಲ. ಚಿತ್ತಾಪುರ ತಾಲೂಕಿನಲ್ಲಿ ಮರಳು ಮಾಫಿಯಾ ಇದೆ ಅಂತ ಅಂದರೆ ಕಲಬುರಗಿ ನಗರಕ್ಕೂ ಕೂಡ ಈಗ ಅಕ್ರಮ ಮರಳು ಮಾಫಿಯಾ ಕಾಲಿಟ್ಟಿದೆ. ಕಲಬುರಗಿ ನಗರದಲ್ಲಿಯೂ ಕೂಡ ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ, ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಅಕ್ರಮ ಮರಳು ದಾಸ್ತಾನು ಹೆಚ್ಚಾಗಿ ಹೋಗಿದೆ. ಇದಕ್ಕೆ ಉದಾಹರಣೆಗೆ ತಕ್ಕಂತೆ ಕಲಬುರಗಿಯ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ದಾಸ್ತಾನು ಮಾಡಲಾಗ್ತಾ ಇದೆ. ಶಹಾಬಾದ್ ರಿಂಗ್ ರೋಡ್ ಹತ್ತಿರ, ಶಹಾಬಾದ್ ರಿಂಗ್ ರೋಡ್ ಅಂದರೆ ಕಲಬುರಗಿ ಏನು ಕಲಬುರಗಿ ಶಹಾಬಾದ್ ರೋಡ್ ಇದೆ. ಈ ಒಂದು ಶಹಾಬಾದ್ ರೋಡ್ ಹತ್ತಿರ ಅನೇಕ ಕಡೆ ಅಕ್ರಮವಾಗಿ ಮರಳು ದಾಸ್ತಾನನ್ನು ಮಾಡ್ತಾ ಇದ್ದಾರೆ. ಏನೋ ವಿವರವಾಗಿ ಹೇಳಬೇಕು ಅಂತ ಅಂದರೆ, ಈ ಒಂದು ಮರಳು ದಾಸ್ತಾನನ್ನು ರಾತ್ರಿ 12 ಗಂಟೆಗೆ ಟಿಪ್ಪರ್ಗಳು ಬರ್ತವೆ. 12ರಿಂದ ಬೆಳಗ್ಗೆ 4 ಗಂಟೆ 5 ಗಂಟೆವರೆಗೂ ಟಿಪ್ಪರ್ಗಳು ಬರ್ತವೆ. ಟಿಪ್ಪರ್ಗಳು ಬಂದಿರ್ತಾವಲ್ಲ, ಈ ಟಿಪ್ಪರ್ಗಳು ಬಂದಿರತಕ್ಕಂತಹ ಅಲ್ಲಿನ ಮರಳನ್ನು ತಗೊಂಡು ಶೇಖರಣೆಯನ್ನು ಮಾಡ್ತಾರೆ, ದಾಸ್ತಾನನ್ನು ಮಾಡ್ತಾರೆ. ಇನ್ನು ದಾಸ್ತಾನು ಮಾಡಿದಂತಹ ಅಕ್ರಮ ಮರಳನ್ನು ಟಮ್ ಮೂಲಕನೋ ಅಥವಾ ಟ್ರ್ಯಾಕ್ಟರ್ಗಳ ಮೂಲಕನೋ ಮತ್ತು ಇನ್ಯಾವುದೋ ವಾಹನಗಳ ಮೂಲಕ, ಗೂಡ್ಸ್ ವಾಹನಗಳ ಮೂಲಕ ಆ ಒಂದು ಮರಳನ್ನು ರಫ್ತು ಮಾಡಲಾಗ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇತ್ತ ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಸಾರ್ವಜನಿಕರ ವಲಯದಲ್ಲಿ ದೂರಿದೆ. ಅದೇ ರೀತಿಯಾಗಿ ಗಣಿ ಇಲಾಖೆಯವರಂತೂ ನಿದ್ದೆ ಮಾಡ್ತಿದ್ದಾರೆ. ಗಣಿ ಇಲಾಖೆಯವರು ಗಡತ್ತಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಯಾವುದೇ ಸಮಸ್ಯೆ ಆದರೂ ಪರವಾಗಿಲ್ಲ, ಟಿಪ್ಪರ್ಗಳು ಬರ್ತವೆ ಹೋಗ್ತವೆ, ಯಾರೂ ಕೂಡ ಏನು ಮಾಡಲ್ಲ. ಗಣಿ ಇಲಾಖೆಯವರು ಇದರ ಬಗ್ಗೆ ಕ್ಯಾರೆ ಅನ್ನಲ್ಲ ಅಂತ ಹೇಳ್ತಾರೆ. ಇನ್ನು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದಂಥ ಅಧಿಕಾರಿಗಳು ಯಾಕೆ ಕೈಕಟ್ಟಿ ಕುಳಿತಿದ್ದಾರೆ ಅನ್ನೋ ಪ್ರಶ್ನೆಯೂ ಕೂಡ ಈ ಒಂದು ವಲಯದಲ್ಲಿ ಹೇಳ್ತಾ ಇದೆ. ಹಾಗಾದರೆ ಮುಂದಿನ ದಿನಗಳಾದರೂ ಈ ಒಂದು ಅಧಿಕಾರಿಗಳು ಗಮನ ಹರಿಸ್ತಾರ ಅಥವಾ ಇಲ್ವಾ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಸಂಪೂರ್ಣವಾಗಿ ಈ ಒಂದು ಅಕ್ರಮ ಮರಳು ದಾಸ್ತಾನು ಆಗಿರ್ಬೋದು, ಸಾಗಾಟ ಆಗಿರ್ಬೋದು, ಅಥವಾ ಅಕ್ರಮ ಮರಳನ್ನು ತೆಗೆಯೋದಾಗಿರ್ಬೋದು, ಸಂಪೂರ್ಣವಾಗಿ ಕಾನೂನು ಬಾಹಿರ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಗರದಲ್ಲಿ ಆಗ್ತಾ ಇರತಕ್ಕಂತಹ ಅಕ್ರಮ ಮರಳು ದಾಸ್ತಾನುಗಳನ್ನು ತಡೆಯುವಂತಹ ಕೆಲಸವನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಮಾಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ.